Hello students, welcome to RHchemistry. So in today's NCERT Read Along With Me series ಅಲ್ಲಿ ಅಮೈನ್ಸ್ ಚಾಪ್ಟರ್ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ನಿಮಗೆ ಒಂದು ವಿಷಯವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಆಲ್ರೆಡಿ ಫಸ್ಟ್ ಪಾರ್ಟ್ 1 ಬುಕ್ಕಲ್ಲಿ ಕಂಪ್ಲೀಟ್ ಅಷ್ಟು ಚಾಪ್ಟರ್ಗಳು ಕಂಪ್ಲೀಟ್ ಆಗಿದೆ. ಸೊ ಪಾರ್ಟ್ 2ದಲ್ಲಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಹ್ಯಾಲೋಲ್ಕೇನ್ಸ್, ಹ್ಯಾಲೋರಿನ್ಸ್ ಮತ್ತು ಆಲ್ಕೋಹಾಲ್ ಫಿನಾಲ್ಸ್ ಕಂಪ್ಲೀಟ್ ಆಗಿದೆ. ಇವತ್ತು ಅಮೈನ್ಸ್ ಬಯೋಮಾಲಿಕ್ಯೂಲ್ಸನ್ನು ಡಿಸ್ಕಸ್ ಮಾಡ್ತೀನಿ. ಸೊ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಅಲ್ಡಿಹೈಡ್ ಕೀಟೋನ್ಸ್ ಆ್ಯಂಡ್ ಕಾರ್ಬಾಕ್ಸಿಲಿಕ್ ಆಸಿಡ್ ಚಾಪ್ಟರ್ನು ಕೂಡ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಅಂದರೆ ರೀಡ್ ಅಲಾಂಗ್ ವಿತ್ ಮೀ ಸೀರೀಸಲ್ಲಿ ಎಲ್ಲ ಚಾಪ್ಟರ್ಗಳು ಮುಗಿದ ಹಾಗಾಗ್ತದೆ. ಸೊ ಪ್ಲೇಲಿಸ್ಟಲ್ಲಿ ಎಲ್ಲ ವೀಡಿಯೋಸ್ಗಳನ್ನು ಕೂಡ ನೀವು ಅಬ್ಸರ್ವ್ ಮಾಡ್ಬೋದು. ನಿಮಗೆ ನನ್ನ ಕಂಟೆಂಟ್ಗಳು ಲೈಕ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಅಮೈನ್ಸ್ ಚಾಪ್ಟರಲ್ಲಿ ಯಾವ್ಯಾವುದು ಡಿಲೀಟೆಡ್ ಪೋರ್ಷನ್ ಅನ್ನೋದು ನೋಡ್ಕೊಂಡು ಬರೋಣಂತೆ. ಸೊ ಇಲ್ಲಿ ನೋಡಿ ಬಹಳ ಸಿಂಪಲ್ ಆಗಿದೆ. ಡಿಲೀಟೆಡ್ ಪೋರ್ಷನ್ ಯಾವುದು ಅಂಥೇಳಿ ಮೆಥಡ್ಸ್ ಆಫ್ ಅಂದರೆ 13.7ನಿಂದ 13.10ವರೆಗೆ ಕಂಪ್ಲೀಟಾಗಿ ಡಿಲೀಟ್ ಆಗಿದೆ. 13.1ನಿಂದ 13.6ವರೆಗೆ ಕಂಪ್ಲೀಟಾಗಿ ರಿಟೇನ್ ಆಗಿದೆ. ಬಹಳ ಸಿಂಪಲ್ ಇದೆ. ಡಿಲೀಟೆಡ್ ಪೋರ್ಷನ್ ಮತ್ತು ರಿಟೇನ್ಡ್ ಪೋರ್ಷನ್ ಪಾರ್ಟ್. ಇದನ್ನು ನಾನು ಬುಕ್ಕಲ್ಲೂ ಕೂಡ ತೋರಿಸ್ತೀನಿ. ನಾವೀಗ ಅಮೈನ್ಸಲ್ಲಿ ನಾವು ನೋಡ್ತಾ ಹೋದರೆ ಸೊ ಫಸ್ಟ್ ಪೇಜಲ್ಲಿ ಏನಿದೆ, ಫಸ್ಟ್ ಪೇಜಲ್ಲಿ ಇಲ್ಲೇನು ಕಾಣಿಸ್ತಾ ಇದೆ ನಿಮಗೆ, ಇವು ಒಂದಷ್ಟು ಕೂಡ ಓದ್ಕೊಂಡಿರ್ಬೋದು ಅಷ್ಟೇ. ಸೊ ಬೆನಾಡ್ರಿಲ್ ಆ್ಯಂಟಿಹಿಸ್ಟಮೈನ್ ಡ್ರಗ್ ಆಗಲಿ ಅಥವಾ ನೋವ್ಯಾಕಾನ್ ಅನ್ನೋದು ಸಿಂಥೆಟಿಕ್ ಅಮೈನೋ ಕಾಂಪೌಂಡ್ ವಿಚ್ ಇಸ್ ಯೂಸ್ ಎಸ್ ಅನಾಸ್ಥೆಟಿಕ್ ಅನ್ನೋದು ನೆನಪಿರಲಿ. 1 ಮಾರ್ಕ್ಸ್ ಕ್ವಶನ್ ಕೇಳ್ಬೋದು, ಬಟ್ ಕೇಳೋ ಚಾನ್ಸಸ್ ಭಾಳ ಕಡಿಮೆ ಇದೆ. ಅದಾದಮೇಲೆ ಅಮೈನ್ಸಲ್ಲಿ ಗಿವನ್ ಎಕ್ಸಾಂಪಲ್, ಇಲ್ಲೊಂದಷ್ಟು ಎಕ್ಸಾಂಪಲ್ಸ್ಗಳನ್ನ ಕೊಟ್ಟಿದ್ದಾರೆ. ಸ್ಟ್ರಕ್ಚರ್ ಆಫ್ ಅಮೈನ್ಸಲ್ಲಿ sp3 ಡಿಹೈಬ್ರಿಡೈಸೇಷನ್ ಅನ್ನೋದು ಜಾಮೆಟ್ರಿಯನ್ನು ನೆನಪಿಟ್ಕೊಳ್ಳಿ, ದಟ್ ಈಸ್ ಇನಫ್. ಸೊ ಬಾಂಡ್ ಆ್ಯಂಗಲ್ 109.5ಗಿಂತ ಕಡಿಮೆ ಇರ್ತದೆ ಅನ್ನೋದು ಗೊತ್ತಿಲ್ಲ, 108 ಡಿಗ್ರಿ ಸೆಲ್ಸಿಯಸ್ ಇರ್ತದೆ. ಕ್ಲಾಸಿಫಿಕೇಷನ್ ಆಫ್ ಅಮೈನ್ಸಲ್ಲಿ ಇಂಪಾರ್ಟೆಂಟ್ ಅಂದರೆ ಗಿವನ್ ಎಕ್ಸಾಂಪಲ್ ಆಫ್ ಅಂತ ಕೇಳ್ಬೋದು. ಸೊ ಇದರೊಳಗೆ ಇಂಪಾರ್ಟೆಂಟ್ ಅಂದರೆ ಪ್ರೈಮರಿ ಅಮೈನ್, ಸೊ 2 ಹೈಡ್ರೋಜನ್ ಆಟಮ್ಸ್ ಏನಾದರೂ ಅಟ್ಯಾಚ್ ಇತ್ತಂದರೆ ಸೊ ಸೆಕೆಂಡರಿ ಅಮೈನ್. ಸೊ 3 ಅಂದರೆ 2 ಹೈಡ್ರೋಜನ್ ಆಟಮ್ಸ್ ಆಫ್ ಅಮೋನಿಯಾ ಆರ್ 1 ಹೈಡ್ರೋಜನ್ ಆಟಮ್ ಆಫ್ RNH2 ಆರ್ ರಿಪ್ಲೇಸ್ಡ್ ಬೈ ಅನದರ್ ಅಲ್ಕೈಲ್ ಗ್ರೂಪ್. ಸೊ ಯು ವಿಲ್ ಗೆಟ್ RNH R' ಅಂದರೆ ಸೆಕೆಂಡರಿ ಅಮೈನ್ ಬರ್ತದೆ. ಅದಾದಮೇಲೆ ಟರ್ಷರಿ ಅಮೈನ್ ಬರ್ತದೆ ಅನ್ನೋದು ನೆನಪಿರಲಿ. ಇವೆಲ್ಲ ಎಕ್ಸಾಂಪಲ್ಸ್ ಫಾರ್ ಪ್ರೈಮರಿ, ಸೆಕೆಂಡರಿ, ಟರ್ಷರಿ, ರಿಮೆಂಬರ್ ದ್ಯಾಟ್. ಸೊ ನಾಮನಿಕ್ಲೇಚರ್ಲಿ ಇಂಪಾರ್ಟೆಂಟ್ ಇದು, 1 ಮಾರ್ಕ್ಸಲ್ಲಿ ಕೇಳ್ತಾರೆ. ಸೊ ಈ ಪಾರ್ಟನ್ನು ಓದಿಟ್ಕೊಂಡಿರಿ. 1 ಮಾರ್ಕ್ಸ್ಗೆ ಬಹಳ 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 ಇಂಪಾರ್ಟೆಂಟ್ ನಾಮನ್ಕ್ಲೇಚರ್. ಇವೆಲ್ಲದು ನಾಮನ್ಕ್ಲೇಚರ್ನ ಕರೆಕ್ಟಾಗಿ ಓದಿಟ್ಕೊಂಡಿರಿ. ಸೊ ಇವೆಲ್ಲದು ನಾಮನ್ಕ್ಲೇಚರ್ಗಳು ಬಹಳ ಇಂಪಾರ್ಟೆಂಟ್ ಆಗ್ತದೆ 1 ಮಾರ್ಕ್ಸ್ ಕ್ವಶನ್ ಅಂತ ಬಂದಾಗ. ರಿಪೀಟೆಡ್ಲಿ ಆಸ್ಕ್ಡ್ ಕ್ವಶನ್, ಇದರೊಳಗೇನೆ ರಿಪೀಟೆಡ್ಲಿ ಆಸ್ಕ್ಡ್ ಕ್ವಶನ್ ಇದೆ. ಸೊ ಇಥನಮೈನ್ IUPAC ನಿಮಗೆ ಕೇಳ್ತಾರೆ ಜನರಲಿ. ಪ್ರೊಪನ್ 1 ಅಮೈನ್, ಪ್ರೊಪನ್ 2 ಅಮೈನ್, N ಮಿಥೈಲ್ ಮಿಥನಮೈನ್, NN ಡೈಮಿಥೈಲ್, ಇವೆಲ್ಲ ಬಹಳ ರಿಪೀಟೆಡ್ಲಿ ಆಸ್ಕ್ಡ್ ಕ್ವಶನ್ ಇದೆ ಪ್ರೀವಿಯಸ್ ಇಯರ್ ಪೇಪರ್ಲಿ. ದಯವಿಟ್ಟು ಕರೆಕ್ಟಾಗಿ ಓದ್ಕೊಳ್ಳಿ. ಅದಾದಮೇಲೆ ಪ್ರಿಪ್ರೇಷನ್ ಆಫ್ ಅಮೈನ್ಸಲ್ಲಿ ವೆರಿ ಇಂಪಾರ್ಟೆಂಟ್, ಫಸ್ಟ್ ಒನ್ ಬಹಳ ಇಂಪಾರ್ಟೆಂಟ್. ಇದು 2 ಮಾರ್ಕ್ಸ್ ಕ್ವಶನನ್ನು ಕೇಳುವಂಥ ಚಾನ್ಸಸ್ ಇರ್ತದೆ ರಿಡಕ್ಷನ್ ಆಫ್ ಅಮೈನ್ಸಲ್ಲಿ. ಸೊ ಇಲ್ಲಿ ಈ ರೀತಿ ರಿಯಾಕ್ಷನ್ ಕೊಟ್ಟುಬಿಟ್ಟು ದೇ ಕ್ಯಾನ್ ಆಸ್ಕ್ ವಿಚ್ ಈಸ್ ದ ರೆಡ್ಯೂಸಿಂಗ್ ಏಜೆಂಟ್ ಯೂಸ್ಡ್ ಅಂತಲೂ ಕೇಳ್ಬೋದು. ಸೊ ರೆಡ್ಯೂಸಿಂಗ್ ಏಜೆಂಟ್ ಯೂಸ್ಡ್ ಅನ್ನೋದರಲ್ಲಿ ನೆನ್ಪಿಟ್ಕೊಳ್ಳಿ. ಸೊ ಹೈಡ್ರೋಜನ್ ಪೆಲಾಡಿಯಮ್ ಇರ್ಬೋದು, ಅಥವಾ ನಿಕೆಲ್ ಇರ್ಬೋದು, ಅಥವಾ ಪ್ಲಾಟಿನಮನ್ನು ಯೂಸ್ ಮಾಡ್ಬೋದು. ಮೆಟಲ್ಸ್ ಇನ್ ದ ಅಸಿಡಿಕ್ ಮೀಡಿಯಮ್ ಅಂದರೆ SnHCl, FeHCl ಲೈಕ್ ದ್ಯಾಟ್. ಇದರೊಳಗೆ ಈ ಪಾರ್ಟ್ ನೆನ್ಪಿಟ್ಕೊಳ್ಳಿ. ರಿಡಕ್ಷನ್ ಆಫ್ ಐರನ್ ಸ್ಕ್ರ್ಯಾಪ್ ಆ್ಯಂಡ್ ಹೈಡ್ರೋಕ್ಲೋರಿಕ್ ಆಸಿಡ್ ಪ್ರಿಫರ್ಡ್ ಬಿಕಾಸ್ FeCl ಟು ಫಾರ್ಮ್ ಗೆಟ್ ಹೈಡ್ರೋಲೈಸ್ ಟು ರಿಲೀಸ್ ಹೈಡ್ರೋಕ್ಲೋರಿಕ್ ಆಸಿಡ್ ಡ್ಯೂರಿಂಗ್ ದ ರಿಯಾಕ್ಷನ್. ಇಂಥದ್ದು 1 ಮಾರ್ಕ್ಸಿಗೆ ಕೇಳುವಂಥ ಚಾನ್ಸಸ್ ಇರ್ತದೆ. ಸೊ ಬಹಳ ಇಂಪಾರ್ಟೆಂಟು, ಇಂಥದ್ದು 1 ಮಾರ್ಕ್ಸ್ ಕೇಳುವಂಥ ಚಾನ್ಸಸ್ ಇರ್ತದೆ. ಸೊ ಕರೆಕ್ಟಾಗಿ ಓದಿಟ್ಕೊಂಡಿರಿ. ಅಂದರೆ ಈ ರೀತಿ ನೀವು ಓದ್ತಾ ಹೋದಾಗ ನಿಮಗೆ ಗೊತ್ತಾಗ್ತದೆ ಯಾವ ರೀತಿ ರಿಯಾಕ್ಷನನ್ನು ಇಲ್ಲಿ ಕೇಳಬಹುದು. ಅಂದರೆ ವೈ ಫಾರ್ ಎಕ್ಸಾಂಪಲ್ ಕೇಳ್ಬೋದು, ವೈ ಸ್ಮಾಲ್ ಅಮೌಂಟ್ ಆಫ್ ಹೈಡ್ರೋಕ್ಲೋರಿಕ್ ಆಸಿಡ್ ಇಸ್ ನೀಡೆಡ್ ಇನ್ ದ ರಿಯಾಕ್ಷನ್. ನೋಡಿ ಆನ್ಸರ್ ಕೊಟ್ಬಿಟ್ಟಿದ್ದಾರೆ, ಇನಿಷಿಯೇಟ್ ದ ರಿಯಾಕ್ಷನ್ ಅಂತೇಳಿ. ಸೊ ಸಚ್ ಕ್ವಶನ್ಸ್ ಸೊ ದೇ ಕ್ಯಾನ್ ಆಸ್ಕ್. ಅದಾದಮೇಲೆ ಅಮೋನಾಲಿಸಿಸ್ ಆಫ್ ಅಲ್ಕೈಲ್ ಹಲೈಡನ್ನು ನಾವು ಆಲ್ರೆಡಿ ಹ್ಯಾಲೋಲ್ಕೇನ್ಸ್, ಹ್ಯಾಲೋರಿನ್ಸಲ್ಲೂ ಕೂಡ ಡಿಸ್ಕಸ್ ಮಾಡಿರ್ತೀವಿ. ಸೊ ಇದರೊಳಗೆ ಇಂಪಾರ್ಟೆಂಟ್ ಅಂತಂದರೆ ಸೊ ಆ ಸಬ್ಸ್ಟಿಟ್ಯೂಟೆಡ್ ಅಮೋನಿಯಂ ಸಾಲ್ಟ್ ಫಾರ್ಮ್ ಆಗ್ತದೆ ವೆನ್ NS ರಿಯಾಕ್ಟ್ ವಿತ್ RX ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಇಲ್ಲಿ ಜನರಲಿ ಏನು ಕೊಡ್ತಾರೆ ಅಂತಂದರೆ ಈ ರೀತಿ ಕಂಪೌಂಡ್ ಕೊಟ್ಬಿಟ್ಟು ಇದು ಪ್ಲಸ್ ಇದು ಕೊಟ್ಬಿಟ್ಟು ವಿಚ್ ಈಸ್ ಅಲ್ಕೈಲ್ ಹಲೈಡ್ ಅಂತ ಕೇಳ್ಬೋದು. ಅಥವಾ ಕನ್ವರ್ಷನ್ ಡೈರೆಕ್ಟ್ಲಿ ದಿಸ್ ಟು ದಿಸ್ ಕೊಟ್ಬಿಟ್ಟು ವಾಟ್ ಈಸ್ ದ ಇಂಟರ್ಮೀಡಿಯೇಟ್ ಅಂತ ಕೇಳ್ಬೋದು. ಸೊ ಸಚ್ ಕ್ವಶನ್ ವಿ ಕ್ಯಾನ್ ಕಮ್ ಅಕ್ರಾಸ್. ಸೊ ಅಥವಾ ಇದರಿಂದ ಇದನ್ನು ಡೈರೆಕ್ಟಾಗಿ ಕೊಟ್ಟುಬಿಟ್ಟು, ಅಥವಾ ಇದರಿಂದ ಇದನ್ನು ಡೈರೆಕ್ಟಾಗಿ ಕೊಟ್ಟುಬಿಟ್ಟು ವಿಚ್ ಈಸ್ ದ ಪ್ರೈಮರಿ ಆರ್ ಸೆಕೆಂಡರಿ ಆರ್ ಟರ್ಷರಿ ಅಮೈನ್ಸ್ ಅಂತ ಕೇಳ್ಬೋದು. ಸೊ ಲೈಕ್ ದಿಸ್ ದ ಕ್ವಶನ್ ಕ್ಯಾನ್ ಬಿ ಆಸ್ಕ್ಡ್. ಅದಾದಮೇಲೆ ಇದನ್ನು ಬಹಳ ಇಂಪಾರ್ಟೆಂಟ್ ಒಂದು ಓದಿಟ್ಕೊಂಡಿರಿ. ಅಂದರೆ ಅಮೋನಿಯಂ ಸಾಲ್ಟ್ ಅಂತ ಬಂದಾಗ ಅದನ್ನು ಬೇಸ್ ಜೊತೆ ರಿಯಾಕ್ಟ್ ಮಾಡಿದಾಗ ಅಮೈನ್ಸ್ ಬರ್ತದೆ ಅನ್ನೋದು ಗೊತ್ತಿರಲಿ. ಸೊ ಅಂದರೆ ಫ್ರೀ ಅಮೈನ್ ಕ್ಯಾನ್ ಬಿ ಅಬ್ಟೈನ್ಡ್ ಫ್ರಮ್ ದ ಅಮೋನಿಯಂ ಸಾಲ್ಟ್ ಬೈ ಟ್ರೀಟ್ಮೆಂಟ್ ವಿತ್ ದ ಸ್ಟ್ರಾಂಗ್ ಬೇಸ್ ಅನ್ನೋದು ಇಂಪಾರ್ಟೆಂಟ್. ಸೊ ಇಲ್ಲಿ ಅಮೋನಾಲಿಸಿಸ್ ಇಸ್ ದ ಡಿಸ್ಅಡ್ವಾಂಟೇಜ್ ಓವರ್ ದ ಅದರ್ ಮೆಥಡ್ಸ್ ಯಾಕೆ ಅಂತ ಕೇಳ್ತಾರೆ. ಸೊ ಇಲ್ಲಿ ಆನ್ಸರ್ ಕೂಡ ಇದೆ ನೋಡಿ. ಅಮೋನಾಲಿಸಿಸ್ ಹ್ಯಾಸ್ ಅ ಡಿಸ್ಅಡ್ವಾಂಟೇಜ್ ಓವರ್ ಅದರ್ ಮೆಥಡ್ ಬಿಕಾಸ್ ಹಿಯರ್ ದೇರ್ ಇಸ್ ಅ ಮಿಕ್ಸ್ಚರ್ ಆಫ್ ಪ್ರೈಮರಿ, ಸೆಕೆಂಡರಿ ಆ್ಯಂಡ್ ಟರ್ಷರಿ ಅಮೈನ್ಸ್ ಆ್ಯಂಡ್ ಕ್ವಾಟರ್ನರಿ ಅಮೈನ್ಸ್ ಆಲ್ಸೋ ಗೋಯಿಂಗ್ ಟು ಫಾರ್ಮ್.
ಸೊ ಆದರೆ ಪ್ರೈಮರಿ ಅಮೈನ್ ಆಪ್ಟೇನ್ ಆಗಬೇಕು ಅಂದರೆ ವಾಟ್ ಇಸ್ ದ ಕಂಡೀಷನ್ ಅಂತ ಕೇಳ್ಬೋದು. ಅದಕ್ಕೂ ಕೂಡ ಆನ್ಸರ್ ಇದೆ ನೋಡಿ, ಲೈನ್ ಟು ಲೈನ್ ಓದ್ಕೊಂಡು ಹೋಗಿ. ಪ್ರೈಮರಿ ಅಮೈನ್ ಆಪ್ಟೇನ್ಡ್ ಆಸ್ ಎ ಮೇಜರ್ ಪ್ರಾಡಕ್ಟ್ ಬೈ ಟೇಕಿಂಗ್ ಎ ಲಾರ್ಜ್ ಎಕ್ಸೆಸ್ ಆಫ್ ಅಮೋನಿಯಾ ಅಂತ ಇದೆ ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಆರ್ಡರ್ ಆಫ್ ಅಲ್ಕೈಲ್ ಹಲೈಡ್ ಅಂತಲೂ ಕೇಳ್ಬೋದು. ಸೊ ದಿಸ್ ಈಸ್ ದ ಆರ್ಡರ್ ಆಫ್ ಅಲ್ಕೈಲ್ ಹಲೈಡ್, ಗುಡ್ ಲಿವಿಂಗ್ ಗ್ರೂಪ್ ಅಯೋಡಿನ್. ಸೊ RI ಮೋರ್ ದೆನ್ RBN ಮೋರ್ ದೆನ್ RCl ಅನ್ನೋದು. ಅದಾದಮೇಲೆ ರಿಡಕ್ಷನ್ ಆಫ್ ನೈಟ್ರೈಲ್ಸ್ದಲ್ಲಿ ರೆಡ್ಯೂಸಿಂಗ್ ಏಜೆಂಟ್ ಯಾವುದಂತ ಕೇಳ್ಬೋದು. ಇದಕ್ಕೆ ಆ್ಯಕ್ಚುಲಿ ಮೆಂಡಿಯಸ್ ರಿಯಾಕ್ಷನ್ ಅಂತ ಹೇಳ್ತೀವಿ, ಬಟ್ ಅದರ ಎಲ್ಲೂ ಮೆನ್ಷನ್ ಮಾಡಿಲ್ಲ ಅಂದಾಗ ನೀವು ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ ರಿಡಕ್ಷನ್ ಆಫ್ ನೈಟ್ರೈಲ್ ಈಸ್ ಯೂಸ್ಡ್ ಇನ್ ದ ಅಸೆಂಟ್ ಆಫ್ ಸೀರೀಸ್, ವೆರಿ ಇಂಪಾರ್ಟೆಂಟ್. ವಾಟ್ ಈಸ್ ದ ಯೂಸ್ ಅಂತ ಕೇಳ್ಬೋದು. ಫಾರ್ ಪ್ರಿಪರೇಷನ್ ಆಫ್ ಅಮೈನ್ಸ್ ಕಂಟೈನಿಂಗ್ 1 ಕಾರ್ಬನ್ ಆಟಮ್ ಮೋರ್ ದ್ಯಾನ್ ದ ಸ್ಟಾರ್ಟಿಂಗ್ ಅಮೈನ್ ಅನ್ನೋದು ನೆನಪಿರಲಿ. ಸೊ ಇಂತಹ ಪಾರ್ಟನ್ನು ಓದಿಟ್ಕೊಂಡಿರಿ. ರಿಡಕ್ಷನ್ ಆಫ್ ಅಮೈನ್ಸಲ್ಲೂ ಕೂಡ ವೆರಿ ಇಂಪಾರ್ಟೆಂಟ್, ಇದು ರಿಡಕ್ಷನ್. ಸೊ ಲಿಥಿಯಮ್ ಅಲ್ಯೂಮಿನಿಯಂ ಹೈಡ್ರೈಡನ್ನು ಯೂಸ್ ಮಾಡ್ತೀವಿ. ಸೊ ಅಮೈಡ್ ಕನ್ವರ್ಟೆಡ್ ಇಂಟು ಅಮೈನ್ಸ್ ಯು ಆರ್ ಗೋಯಿಂಗ್ ಟು ಗೆಟ್. ಇಂಪಾರ್ಟೆಂಟ್, ಈ ವರ್ಷ ಕೇಳುವಂಥ ಚಾನ್ಸಸ್ ಜಾಸ್ತಿ ಇದೆ ಗ್ಯಾಬ್ರಿಯಲ್ ಥ್ಯಾಲಿಮೈಡ್ ಸಿಂಥಸಿಸ್ ಅನ್ನೋದನ್ನು. ಸೊ ಗ್ಯಾಬ್ರಿಯಲ್ ಥ್ಯಾಲಿಮೈಡ್ ಸಿಂಥಸಿಸಲ್ಲಿ ರಿಯಾಕ್ಷನನ್ನು ಈ ರೀತಿ ಕಂಪ್ಲೀಟಾಗಿ ಬರೀಬೇಕಾಗ್ತದೆ. ಸೊ ರಿಯಾಕ್ಷನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದೊಮ್ಮೆ CH3NH2 ಅಂತ ಕೇಳಿದರೆ ಇಲ್ಲೇನು R ಬದಲಿಗೆ CH3 ಅಂತೇಳಿ ಹಾಕ್ತೀರಿ. ಇಲ್ಲಿ ಇಂಪಾರ್ಟೆಂಟ್ ಒಂದು ಪಾಯಿಂಟನ್ನು ನೆನ್ಪಿಟ್ಕೋಬೇಕು, ಈ ಲೈನನ್ನು. ಆರೋಮೆಟಿಕ್ ಪ್ರೈಮರಿ ಅಮೈನ್ಸ್ ಕೆನಾಟ್ ಬಿ ಪ್ರಿಪೇರ್ಡ್ ಬೈ ದಿಸ್ ಮೆಥಡ್ ಬಿಕಾಸ್ ಅರೈಲ್ ಹಲೈಡ್ ಡು ನಾಟ್ ಅಂಡರ್ಗೋ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ವಿತ್ ಅನ್ ಆನಯಾನ್ ಫಾರ್ಮ್ಡ್ ಬೈ ಥ್ಯಾಲಿಮೈಡ್ ಅನ್ನೋದು ಇಂಪಾರ್ಟೆಂಟ್. ಈ ಪಾರ್ಟನ್ನು ಓದಿಟ್ಕೊಂಡಿರಿ. ಅದಾದಮೇಲೆ HBDR ರಿಯಾಕ್ಷನ್ ಅಂತ ಏನು ಕರಿತೀವಿ, ಹಾಫ್ಮೋನ್ ಬ್ರೋಮೈಡ್ ಡಿಗ್ರೇಡೇಷನ್ ರಿಯಾಕ್ಷನ್ ಅಂತೇಳಿ, ಇಂಪಾರ್ಟೆಂಟ್ ರಿಯಾಕ್ಷನ್. ಸೊ ಅವರು ಕೇಳಿರೋದ್ರ ಮೇಲೆ ಅಂದರೆ R ಬದಲಿಗೆ CH3 ಮಿಥೈಲಮೈನ್ ಅಂತ ಕೇಳಿದರೆ ಇಲ್ಲಿ R ಬದಲಿಗೆ CH3 ಹಾಕಿದ್ರೆ ಆಯಿತು. ಲೈಕ್ ದಿಸ್ ರಿಮೆಂಬರ್. ಸೊ ಹಾಫ್ಮನ್ ಅನ್ನೋನು ಡೆವಲಪ್ ಮಾಡಿರುವಂಥ ಪ್ರೊಸೆಸ್ ಇದು. ಇಲ್ಲಿ ಇಂಪಾರ್ಟೆಂಟ್ ಅಂತಂದರೆ ಟ್ರೀಟಿಂಗ್ ವಿತ್ ಬ್ರೋಮೀನ್ ಆ್ಯಂಡ್ ಎಕ್ವಿಯಸ್ ಆರ್ ಇಥನಾಲಿಕ್ ಸೊಲ್ಯೂಷನ್ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಇಲ್ಲಿ, ವೆರಿ ವೆರಿ ಇಂಪಾರ್ಟೆಂಟ್, ರಿಮೆಂಬರ್ ದ್ಯಾಟ್. So migration of an alkyl or aryl group take place from carbonyl carbon to amide take place ಅನ್ನೋದು ಇಂಪಾರ್ಟೆಂಟ್, ರಿಮೆಂಬರ್. ಆ್ಯಂಡ್ ದಿಸ್ ಅಮೈನ್ ಇಸ್ ಫಾರ್ಮ್ಡ್ ಕಂಟೈನಿಂಗ್ 1 ಕಾರ್ಬನ್ ಆಟಮ್ ಲೆಸ್ ದ್ಯಾನ್ ದ ಪ್ರೆಸೆಂಟ್ ಇನ್ ದ ಅಮೈಡ್ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗ್ತದೆ. ಈ ರೀತಿ ಕನ್ವರ್ಷನ್ ರಿಯಾಕ್ಷನ್ ಏನಿದೆ ಇದನ್ನು ಥೇರಿ ಎಕ್ಸಾಮಲ್ಲಿ ಕೇಳುವಂಥ ಚಾನ್ಸಸ್ ಕಡಿಮೆ ಇರ್ತದೆ. ಬಟ್ ನೀಟ್ ಎಕ್ಸಾಮ್ ಅಥವಾ JEE ಎಕ್ಸಾಮ್ ಅಂತ ಅಂದಾಗ ಇದು ಇಂಪಾರ್ಟೆಂಟ್ ಪಾರ್ಟ್ ಆಗ್ತದೆ, ಪ್ರಾಕ್ಟೀಸ್ ಮಾಡಿಟ್ಕೊಂಡಿರಿ. ಅಂದರೆ ಇಲ್ಲಿ ಕೊಟ್ಟಿರುವಂಥ ಇಂಟೆಕ್ಸ್ ಕ್ವಶನ್ ವಿತ್ ಆನ್ಸರ್, ವಿದೌಟ್ ಆನ್ಸರ್ ಈ ರೀತಿ ಕೇಳ್ಬೋದು. ವಿತ್ ಆನ್ಸರ್ ಈ ಕ್ವಶನ್ಸನ್ನು ಕೇಳ್ಬೋದು 2 ಮಾರ್ಕ್ಸಿಗೆ 1 ಮಾರ್ಕ್ಸಿಗೆ. ಸೊ ಇದನ್ನೇನಾದರೂ ಕಂಪ್ಲೀಟಾಗಿ ನಿಮಗೆ ಆನ್ಸರ್ ಮಾಡುವಂಥ ಎಬಿಲಿಟಿ ನಿಮ್ಮಲ್ಲಿ ಬೆಳೆದಿದೆ ಅಂತಂದರೆ ಯು ಆರ್ ವೆರಿ ಗುಡ್ ಎಟ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ ಮೀನಿಂಗು. ದೆನ್ ಫಿಸಿಕಲ್ ಪ್ರಾಪರ್ಟೀಸ್ದಲ್ಲಿ 1 ಕ್ವಶನನ್ನು 1 ಮಾರ್ಕ್ ಕ್ವಶನನ್ನು ಕೇಳುವಂಥ ಚಾನ್ಸಸ್ ಇರ್ತದೆ. ಇಲ್ಲೊಂದು ಪ್ರತಿಯೊಂದು ಲೈನು ಕೂಡ ಇಂಪಾರ್ಟೆಂಟೇ ಇರ್ತದೆ ಇಲ್ಲಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಪ್ರೈಮರಿ ಅಮೈನ್ಸ್ ವಿತ್ 3 or more ಕಾರ್ಬನ್ ಆಟಮ್ಸ್ ಆರ್ ಲಿಕ್ವಿಡ್, ಸ್ಟಿಲ್ ಹೈಯರ್ ಒನ್ಸ್ ಆರ್ ಸಾಲಿಡ್, ಅಥವಾ ಲೋವರ್ ಅಲಿಫೆಟಿಕ್ ಅಮೈನ್ಸ್ ಆರ್ ಗ್ಯಾಸಸ್ ಅನ್ನೋದು ನೆನ್ಪಿಟ್ಕೊಳ್ಳಿ. So lower aliphatic amines are soluble in water because they can form hydrogen bonds with water molecule. Important point, 1 mark ಕೇಳುವಂಥ point. Solubility decreases with increase in molar mass of amines due to increase in the size of the hydrophobic alkyl part. ಇದು ಕೂಡ 1 marks ಕೇಳುವಂಥ ಪಾರ್ಟ್. ಸೊ ದೆನ್ if ಹಾಗೆ ನೋಡ್ತಾ ಹೋದ್ರಿ ಅಂತಂದರೆ ಔಟ್ ಆಫ್ ಬ್ಯೂಟನ್ 1 ಆ್ಯಂಡ್ ಬ್ಯೂಟನ್ 1 ಅಮೈನ್ ವಿಚ್ ಈಸ್ ಮೋರ್ ಸಾಲ್ಯುಬಲ್ ಆ್ಯಂಡ್ ವಾಟರ್ ವೈ ಅಂತ ಕೇಳ್ಬೋದು. ಸೊ ಜನರಲಿ ಆಲ್ಕೋಹಾಲ್ ಮತ್ತು ಅಮೈನನ್ನು ಕಂಪೇರ್ ಮಾಡಿದರೆ ಅಮೈನ್ಸ್ ಆರ್ ಮೋರ್ ಸಾಲ್ಯುಬಲ್ ಇನ್ ದ ಆರ್ಗ್ಯಾನಿಕ್ ಸಾಲ್ವೆಂಟ್, ಅಂದರೆ ಅಮೈನ್ಸ್ ಆರ್ ಮೋರ್ ಸಾಲ್ಯುಬಲ್ ಇನ್ ದ ವಾಟರ್ ಕಂಪೇರ್ ಟು ದಿಸ್ ಆಲ್ಕೋಹಾಲ್. ಯಾಕಂತಂದರೆ ಮೋರ್ ಪೋಲಾರ್ ದ್ಯಾನ್ ದ ಅಮೈನ್ಸ್. ಯು ಮೇ ಆಲ್ಕೋಹಾಲ್ಸ್ ಆರ್ ಆ್ಯಂಡ್ ಫಾರ್ಮ್ ಸ್ಟ್ರಾಂಗರ್ ಹೈಡ್ರೋಜನ್ ಬಾಂಡಿಂಗ್, ಸಾರಿ ಹೈಡ್ರೋಜನ್, ದಿಸ್ ಆಕ್ಸಿಜನ್ ಇಸ್ ಮೋರ್ ಎಲೆಕ್ಟ್ರೋನೆಗೆಟಿವ್ ಇರೋದಕ್ಕೆ. ಸೊ ಇಲ್ಲಿ ಬ್ಯೂಟನ್ 1 ಈಸ್ ಹ್ಯಾವಿಂಗ್ ಮೋರ್ ಹೈಡ್ರೋಜನ್ ಬಾಂಡಿಂಗ್, ಸೊ ಮೋರ್ ಪೋಲಾರ್, ಸೊ ಮೋರ್ ಎಲೆಕ್ಟ್ರೋನೆಗೆಟಿವ್ ಆಕ್ಸಿಜನ್ ಆಟಮ್ ಇಸ್ ಪ್ರೆಸೆಂಟ್. ಬಿಕಾಸ್ ಆಫ್ ದ್ಯಾಟ್ ರೀಸನ್ ಬ್ಯೂಟನ್ 1 ಈಸ್ ಹ್ಯಾವಿಂಗ್ ಮೋರ್ ಬಾಯ್ಲಿಂಗ್ ಪಾಯಿಂಟ್ ಅಥವಾ ಮೋರ್ ಸಾಲ್ಯುಬಿಲಿಟಿ ಕಂಪೇರ್ ಟು ಬ್ಯೂಟನ್ 1 ಅಮೈನ್ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಸ್ಟ್ರಾಂಗರ್ ಹೈಡ್ರೋಜನ್ ಬಾಂಡಿಂಗ್ ಪಾಸಿಬಲ್ ಆಗುವಂಥ ಕೆಪಾಸಿಟಿ ಸೊ ಆಲ್ಕೋಹಾಲ್ಸಲ್ಲಿ ಜಾಸ್ತಿ ಇರ್ತದೆ ದ್ಯಾನ್ ಅಮೈನ್ಸ್ ಅಂಥೇಳಿ. Then primary and secondary amines are engaged intermolecular association due to hydrogen bonding ಅನ್ನೋದು ನೆನಪಿರಲಿ, ವೆರಿ ಇಂಪಾರ್ಟೆಂಟ್. ಸೊ ಅಸೋಸಿಯೇಷನ್ ಇಸ್ ಮೋರ್ in primary amine compared to secondary amine. There are 2 hydrogen available for the hydrogen bonding. ಅಂದರೆ hydrogen bonding capacity ಪ್ರೈಮರಿಯಲ್ಲಿ ಜಾಸ್ತಿ ಇರ್ತದೆ. ಆ್ಯಂಡ್ ಟರ್ಷರಿ amines do not have intermolecular association due to absence of hydrogen atom ಅನ್ನೋದು ನೆನಪಿರಲಿ. ಸೊ ಆರ್ಡರ್ ಆಫ್ ಬಾಯ್ಲಿಂಗ್ ಪಾಯಿಂಟ್ ಇನ್ ದ ಐಸೋಮೆರಿಕ್ ಅಮೈನ್ ವೆರಿ ಇಂಪಾರ್ಟೆಂಟ್, ರಿಮೆಂಬರ್ ಈ ಪಾರ್ಟ್ ನೆನ್ಪಿಟ್ಕೊಳ್ಳಿ. ಸೊ ಪ್ರೈಮರಿ, ಸೆಕೆಂಡರಿ, ಟರ್ಷರಿ ಅಮೈನ್ಸನ್ನು. ಸೊ ಬಾಯ್ಲಿಂಗ್ ಪಾಯಿಂಟ್ಸ್ ಆಫ್ ಅಮೈನ್ಸ್, ಆಲ್ಕೋಹಾಲ್ಸ್ ಆ್ಯಂಡ್ ಅಲ್ಕೇನ್ಸ್ ಆಫ್ ದ ಆಲ್ಮೋಸ್ಟ್ ಸೇಮ್ ಮೋಲಾರ್ ಮಾಸ್ ಆರ್ ಶೋನ್ ಬಿಲೋ ಅಂತ ಇಲ್ಲಿ ನೋಡಿ. ಇಲ್ಲಿ ಸೇಮ್ ಮೋಲಾರ್ ಮಾಸ್ ಅಂತ ಏನಿದೆ ಇಲ್ಲಿ ಆಲ್ಮೋಸ್ಟ್ 70 to 73. ಬಟ್ ಬಾಯ್ಲಿಂಗ್ ಪಾಯಿಂಟನ್ನು ನೀವು ನೋಡ್ತಾ ಹೋದ್ರಿ ಅಂತಂದರೆ ಸೊ ಆಲ್ಕೋಹಾಲಿಗೆ ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ ಇದೆ ನೋಡಿ, 390.3 ಇದೆ. ದ ರೀಸನ್ ಫಾರ್ ದ್ಯಾಟ್ ಈಸ್ ಆಕ್ಸಿಜನ್ ಈಸ್ ಮೋರ್ ಎಲೆಕ್ಟ್ರೋ ನೆಗೆಟಿವ್ ಕಂಪೇರ್ ಟು
ದಿಸ್ ನೈಟ್ರೋಜನ್, ರಿಮೆಂಬರ್. ಅದಾದಮೇಲೆ ನೆಕ್ಸ್ಟ್ ನೋಡಿ ಇಲ್ಲಿ ಅಮೈನ್ಸಿಗೆ ಇದೆ 350.8. ಅದಾದಮೇಲೆ ಸೆಕೆಂಡರಿ ಅಮೈನ್ಸ್ಗಿದೆ, ಇದು ಪ್ರೈಮರಿ ಅಮೈನ್, ಸೆಕೆಂಡರಿ ಅಮೈನ್. ಅದಾದಮೇಲೆ ಟರ್ಷರಿ ಅಮೈನ್ಸ್ ಇದೆ. ಲಾಸ್ಟಿಗೆ ಅಲ್ಕೇನ್ಸ್ ಬರ್ತದೆ, ಅಲ್ಕೇನ್ಸ್ ಅಂದರೆ ಹೈಡ್ರೋಕಾರ್ಬನ್ಸ್ ಬರ್ತದೆ. ಸೊ ಇಲ್ಲಿ ಓದಿದರೆ ಗೊತ್ತಾಗ್ಬಿಡ್ತದೆ ನಿಮಗೆ ಯಾವ ರೀತಿ ಆಗ್ತಾ ಇದೆ ಇದು ರಿಯಾಕ್ಷನ್ ಅಂತೇಳಿ. ದೆನ್ ಬೇಸಿಕ್ ನೇಚರ್ ಆಫ್ ಅಮೈನ್ಸ್, ವೆರಿ ಇಂಪಾರ್ಟೆಂಟ್. ಸೊ ಅಮೈನ್ಸ್ ಆರ್ ವೆರಿ ಗುಡ್ ಬೇಸಿಕ್ ಇನ್ ನೇಚರ್, ದಟ್ ಈಸ್ ಲೆವಿಸ್ ಬೇಸಿಕ್ ಅಂತ ಏನು ನಾವು ಕರಿತೀವಿ. ಸೊ ಅದಾದಮೇಲೆ ವಿಚ್ ದೇ ಕ್ಯಾನ್ ಆ್ಯಕ್ಟ್ ಆಸ್ ಲೆವಿಸ್ ಬೇಸ್ ಅನ್ನೋದು ನೆನ್ಪಿಡಲಿ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಈಸ್ ಕೆ ಬಿ ವ್ಯಾಲ್ಯೂ, ಈ ಪಾಯಿಂಟನ್ನು ನೆನ್ಪಿಟ್ಕೊಳ್ಳಿ. ಲಾರ್ಜರ್ ದ ವ್ಯಾಲ್ಯೂ ಆಫ್ ಕೆ ಬಿ, ಸ್ಮಾಲರ್ ದ ವ್ಯಾಲ್ಯೂ ಆಫ್ ಪಿ ಕೆ ಬಿ, ಸ್ಟ್ರಾಂಗರ್ ಇಸ್ ದ ಬೇಸ್. ಸೊ ಪಿ ಕೆ ಬಿ ವ್ಯಾಲ್ಯೂಸ್ ಆಫ್ ಅಮೈನ್ಸ್ ವಾಟ್ ಎವರ್ ಇಟ್ ಈಸ್ ಗಿವನ್, ದೇ ಕ್ಯಾನ್ ಆಸ್ಕ್ ಸಮ್ ಕ್ವಶನ್ ಅಬೌಟ್ ದಿಸ್ ಆಲ್ಸೋ. ಸೊ ಪಿ ಕೆ ಬಿ ವ್ಯಾಲ್ಯೂಸ್ ಅನ್ನು ಇಲ್ಲಿ ಒಂದ್ಸರಿ ನೋಡ್ಕೊಂಡ್ಬಿಡಿ. ಪಿ ಕೆ ಬಿ ವ್ಯಾಲ್ಯೂಸ್ ನೋಡ್ತಾ ಹೋದ್ರಿ ಅಂತಂದರೆ ಲಾರ್ಜರ್ ದ ಪಿ ಕೆ ಬಿ, ಸ್ಮಾಲರ್ ಇಸ್ ದ ಆ್ಯಸಿಡಿಕ್ ನೇಚರ್, ರೈಟ್. ಸೊ ಅಂದರೆ ಲಾರ್ಜರ್ ದ ಪಿ ಕೆ ಬಿ, ಸ್ಮಾಲರ್ ದ ಕೆ ಬಿ, ಸೊ ದ್ಯಾಟ್ ಸ್ಮಾಲರ್ ಇಸ್ ದ ಬೇಸಿಕ್ ನೇಚರ್, ಸಾರಿ ಎಸಿಡಿಕ್ ಅಲ್ಲ ಬೇಸಿಕ್ ನೇಚರ್. ಸೊ ಹಾಗೆ ನೋಡ್ತಾ ಹೋದಾಗ ಸ್ಮಾಲರ್ ಇಸ್ ದ ಪಿ ಕೆ ಬಿ, ಲಾರ್ಜರ್ ಇಸ್ ದ ಬೇಸಿಕ್ ನೇಚರ್ ಅಂಥೇಳಿ. ಸೊ ಇಲ್ಲಿ ನೋಡ್ತಾ ಹೋಗ್ಬೋದು ನೀವು 3.27 3 ಇದೆ ನೋಡಿ, ಎನ್ ಇಥನಮೈನ್ ಅನ್ನೋದು. ಸೊ 3 ಇದೆ ಅಂದರೆ ಇಟ್ ಈಸ್ ಮೋರ್ ಬೇಸಿಕ್ ದ್ಯಾನ್ 3.29 ಲೈಕ್ ದ್ಯಾಟ್ ಹೇಳ್ಬೋದು ನಾವು. ಸೊ ಎನ್ ಮಿಥೈಲ್ ಎನಿಲೀನ್, ಯು ಕ್ಯಾನ್ ಸಿ ಎನಿಲೀನ್ ವಿಲ್ ಹ್ಯಾವಿಂಗ್ ವೆರಿ ಲೋ ಬೇಸಿಕ್ ನೇಚರ್ ಅಂತ ಹೇಳ್ತೀವಿ, 9.30. ಅಥವಾ ಬೆನ್ಸಿನಮೈನ್ ನೋಡಿ, ಬೆನ್ಸಿನಮೈನ್, ಸೊ 9.38 ಇದೆ. ದ ರೀಸನ್ ಫಾರ್ ದ್ಯಾಟ್ ಈಸ್ ಎನಿಲೀನ್, ಬೆನ್ಸಿನಮೈನ್ ಅಂದರೆ ಎನಿಲೀನ್. ಸೊ ಇನ್ ವಿಚ್ ರೆಸೊನೆನ್ಸ್ ವಿಲ್ ಬಿ ದೇರ್, ದ ಎಲೆಕ್ಟ್ರಾನ್ಸ್ ಆರ್ ಅವೈಲೇಬಲ್ electrons present on the nitrogen is it is involved in the delocalization with the benzene ring ಅಂತ ಏನು ನಾವು ಹೇಳ್ತೀವಿ, that is the reason. ಸೊ ಇದನ್ನೇನಿದೆ ಪ್ಲಸ್ ಐ ಮೈನಸ್ ಐ ಎಫೆಕ್ಟನ್ನು ಯೂಸ್ ಮಾಡಿ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಬಿಸೈಡ್ ಇಂಡಕ್ಟಿವ್ ಇಫೆಕ್ಟ್ ದೆರ್ ಇಸ್ ಅದರ್ ಫ್ಯಾಕ್ಟರ್ಸ್ ಲೈಕ್ ಸಾಲ್ವೇಷನ್ ಇಫೆಕ್ಟ್, ಸ್ಟೀರಿಕ್ ಹಿಂಡರೆನ್ಸ್ ಆಲ್ಸೋ ಪ್ಲೇಸ್ ಆನ್ ವೆರಿ ಇಂಪಾರ್ಟೆಂಟ್ ರೋಲ್ ಅಂತೇಳಿ. ದೆನ್ ಫಸ್ಟು ಅಲ್ಕಲಮೈನ್ ವರ್ಸಸ್ ಅಮೋನಿಯಾವನ್ನು ನೋಡಬೇಡೋಣಂತೆ. ಸೊ ಇಲ್ಲಿ ನೋಡಿ ಕರೆಕ್ಟಾಗಿ ಓದ್ಕೋತಾ ಹೋಗಿ. ಡ್ಯೂ ಟು ಎಲೆಕ್ಟ್ರಾನ್ ರಿಲೀಸಿಂಗ್ ನೇಚರ್ ಆಫ್ ದ ಅಲ್ಕೈಲ್ ಗ್ರೂಪ್, ಆರ್ ಗ್ರೂಪ್ ಪುಷಸ್ ದ ಎಲೆಕ್ಟ್ರಾನ್ ಟುವರ್ಡ್ಸ್ ನೈಟ್ರೋಜನ್, ಅಂದರೆ ನೈಟ್ರೋಜನ್ ಕಡೆ ಎಲೆಕ್ಟ್ರಾನ್ನ ಡೊನೇಟ್ ಮಾಡೋದಕ್ಕೆ. ಅನ್ಶೇರ್ಡ್ ಎಲೆಕ್ಟ್ರಾನ್ ಪೇರ್ ಮೋರ್ ಅವೈಲೇಬಲ್ ಫಾರ್ ಶೇರಿಂಗ್ ವಿತ್ ದ ಪ್ರೋಟಾನ್ ಆಫ್ ದ ಆಸಿಡ್. ಮೋರೆವರ್ ಸಬ್ಸ್ಟಿಟ್ಯೂಟೆಡ್ ಅಮೋನಿಯಂ ಫಾರ್ಮ್ಡ್ ಬೈ ದ ಅಮೈನ್ ಗೆಟ್ ಸ್ಟೆಬಿಲೈಸ್ಡ್ ಡ್ಯೂ ಟು ದ ಡಿಸ್ಪರ್ಸಲ್ ಆಫ್ ಪಾಸಿಟಿವ್ ಚಾರ್ಜ್ ಬೈ plus I effect of the alkyl group. Hence alkyne amines are stronger base than the ammonia. So alkyne amines are stronger base than the ammonia ಅಂತಂದರೆ ಜನರಲಿ ಟರ್ಷರಿ ಅಮೈನ್ ಈಸ್ ಮೋರ್ ಬೇಸಿಕ್ ದೆನ್ ಸೆಕೆಂಡರಿ ಅಮೈನ್, ಮೋರ್ ಬೇಸಿಕ್ ದೆನ್ ಪ್ರೈಮರಿ ಅಮೈನ್, ಮೋರ್ ಬೇಸಿಕ್ ದೆನ್ NH3 ಅನ್ನೋದು ಇಂಪಾರ್ಟೆಂಟು. ಬಟ್ ಇದರಲ್ಲಿ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ಇಟ್ ಈಸ್ ಆಲ್ ಬಿಕಾಸ್ ಆಫ್ ಗೇಷಿಯಸ್ ಫೇಸ್ ಅಂತ ಹೇಳ್ತೀವಿ ನಾವು. ಇದು ಗೇಷಿಯಸ್ ಫೇಸ್ ಅಂತಲ್ಲಿ ಅಂದರೆ ಇಲ್ಲಿ ನಾವು ಎಕ್ವಿಯಸ್ ಕಂಡೀಷನನ್ನು ತೊಗೊಂಡಿಲ್ಲ, ರಿಮೆಂಬರ್ ದ್ಯಾಟ್. In the aqueous phase ನೋಡಿಕೊಂಡಾಗ the substituted ammonium cations get stabilized not only due to electron releasing effect of the alkyl group but also by solvation with the water molecule. Very very important. ಸೊ ಬಿಕಾಸ್ ಆಫ್ ದ್ಯಾಟ್ ರೀಸನ್ ಎಕ್ವಿಯಸ್ ಕಂಡೀಷನ್ ಅಂತ ತೊಗೊಂಡಾಗ ಆರ್ಡರ್ ಏನಾಗ್ತದೆ ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಕರೆಕ್ಟಾಗಿ. ಎಕ್ವಿಯಸ್ ಕಂಡೀಷನ್ ಅಂತ ತೊಗೊಂಡಾಗ ಸೆಕೆಂಡರಿ ಈಸ್ ಮೋರ್ ಬೇಸಿಕ್ ದ್ಯಾನ್ ದಿ ಟರ್ಷರಿ, ಮೋರ್ ಬೇಸಿಕ್ ದ್ಯಾನ್ ದಿ ಪ್ರೈಮರಿ. ಯಾವಾಗ ಇದು ಇಥೈಲ್ ಇದ್ದಾಗ, ಮಿಥೈಲ್ ಕೇಸ್ ಒಳಗೆ ಸೆಕೆಂಡರಿ ಈಸ್ ಮೋರ್ ಬೇಸಿಕ್ ದ್ಯಾನ್ ದಿ ಪ್ರೈಮರಿ, ಮೋರ್ ಬೇಸಿಕ್ ದ್ಯಾನ್ ದಿ ಟರ್ಷರಿ ಆ್ಯಂಡ್ NH3. ಆ್ಯಂಡ್ ಇದಕ್ಕೆ ರೀಸನ್ ಏನಂತೇಳಿ ಇಲ್ಲಿ ಕೊಟ್ಟಿದ್ದಾರೆ, ಇದನ್ನು ಕರೆಕ್ಟಾಗಿ ನೀವು ಓದ್ಬೋದು. ಬಟ್ ಇದನ್ನು ನೆನ್ಪಿಟ್ಕೊಳ್ಳೋದು ಹೇಗೆ ಅಂತಂದರೆ ಇಥೈಲ್ ಗ್ರೂಪ್ ಅಂತ ಬಂದಾಗ ಸೊ ರಿಮೆಂಬರ್ ಒನ್ ಥಿಂಗ್, ಇದು 2, ಇದು 3 ಮತ್ತು ಇದು 1. ಸೊ 231 ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಸೊ ಇದರೊಳಗೆ 213 ಅನ್ನು ನೆನ್ಪಿಟ್ಕೊಳ್ಳಿ, 213 ಅನ್ನು ನೆನ್ಪಿಟ್ಕೊಳ್ಳಿ. ಯಾವುದರಲ್ಲಿ? ಸೊ ಪ್ರೈಮರಿಯಲ್ಲಿ. ಸೊ ಅಥವಾ ಹೀಗೂ ನೆನ್ಪಿಟ್ಕೊಳ್ಬೋದು. ಸೊ ಪ್ರೈಮರಿ ಬಂದಾಗ ಫಸ್ಟ್ ಬರ್ತದೆ ಪ್ರೈಮರಿ. ಸೊ ಟರ್ಷರಿ ಬಂದಾಗ ಪ್ರೈಮರಿ 1ಕ್ಕಿಂತ 3 ಫಸ್ಟ್ ಬರ್ತದೆ. ಅಂದರೆ 2 ಎರಡೂ ಕಡೆ ಫಸ್ಟೇ ಇದೆ. ಸೊ 1 ಆ್ಯಂಡ್ 3 ಅಂತ ಕಂಪೇರ್ ಮಾಡಿದಾಗ ನಮಗೆ ಕನ್ಫ್ಯೂಸ್ ಆಗ್ತದೆ. ಆವಾಗ ಪ್ರೈಮರಿ ಅಂತ ತೊಗೊಂಡಾಗ ಅಂದರೆ ಮಿಥೈಲ್ ಗ್ರೂಪ್ 1 ಕಾರ್ಬನ್ ಆಟಮ್ ಇರೋದು, ಹೌದಾ? 1 ಕಾರ್ಬನ್ ಆಟಮ್ ಇರೋದಾಗ ಇಲ್ಲಿ ಬರ್ತದೆ ಅನ್ನೋದು ನೆನಪಿರಲಿ. ಫಸ್ಟ್ ಬರ್ತದೆ ಅಂದರೆ 2 ಆದಮೇಲೆ 3ಕ್ಕಿಂತ ಫಸ್ಟ್ ಬರ್ತದೆ, 2 ಆದಮೇಲೆ 1ಕ್ಕಿಂತ ಫಸ್ಟ್ ಬರ್ತದೆ. ದಟ್ ಈಸ್ ಬಿಕಾಸ್ ಆಫ್ ಇಟ್ ಈಸ್ ಇಥೈಲ್ ಅಮೈನ್ ಅನ್ನೋದು ನೆನಪಿರಲಿ. ಆರ್ಡರ್ ಆಫ್ ಬೇಸಿಕ್ ಅಮೈನ್ ಇಲ್ಲಿ ಕೊಟ್ಟಿದೆ ನೋಡಿ. ಸೊ ಗ್ರೇಟರ್ ದ ಸ್ಟೆಬಿಲಿಟಿ ಆಫ್ ಸಬ್ಸ್ಟಿಟ್ಯೂಟೆಡ್ ಅಮೋನಿಯಂ ಕ್ಯಾಟಿಯನ್, ಸ್ಟ್ರಾಂಗರ್ ಶುಡ್ ಬಿ ದ ಕರಸ್ಪಾಂಡಿಂಗ್ ಅಮೋನಿಯಾ ಅಂತೇಳಿ. ಸೊ ಬೇಸಿಕ್ ನೇಚರ್ ಪ್ರೈಮರಿ ಮೋರ್ ದೆನ್ ಸೆಕೆಂಡರಿ ಮೋರ್ ದೆನ್ ಟರ್ಷರಿ ಆಗಿಬಿಡ್ತದೆ. ದೆನ್ ಅಪೋಸಿಟ್ ಟು ದ ಇಂಡಕ್ಟಿವ್ ಇಫೆಕ್ಟ್ ಬೇಸ್ಡ್ ಆನ್ ದ ಆರ್ಡರ್ ನಾವು ಆಲ್ರೆಡಿ ನೋಡಿರೋ ಹಾಗೆ. ಅದಾದಮೇಲೆ ನಾವು ಸಾಲ್ವೇಷನ್ ಅಂತ ತೊಗೊಂಡಾಗ ಸೊ ದೆರ್ ಇಸ್ ಅ ಸ್ಟಿರಿಕ್ ಹಿಂಡರೆನ್ಸ್ ಅಂತ ತೊಗೊಂಡಾಗ ದೇರ್ ಇಸ್ ಸ್ಟಿರಿಕ್ ಹಿಂಡರೆನ್ಸ್ ಟು ಹೈಡ್ರೋಜನ್ ಬಾಂಡಿಂಗ್ ಇನ್ ಕೇಸ್ ಆಫ್ ದಿ tertiary. Therefore the change in nature of the alkyl group from CS3 to C2H5 results in the change in the order of the basic strength ಅಂತ ಏನು ಕೊಟ್ಟಿದ್ದಾರೆ ಕರೆಕ್ಟಾಗಿ ಓದ್ಕೊಳ್ಳಿ. ದಟ್ ಈಸ್ ದ ರೀಸನ್ ಇವೆರಡು ಆರ್ಡರ್ನ ನೀವು ಕರೆಕ್ಟಾಗಿ ನೆನಪಿಟ್ಕೊಳ್ಳಿ. ಅರೈಲ್ ಅಮೈನ್ ವರ್ಸಸ್ ಅಮೋನಿಯಾ ವೆರಿ ವೆರಿ ಇಂಪಾರ್ಟೆಂಟ್.
ಇಲ್ಲಿ ದಿಸ್ ಅರೈಲ್ ಅಮೈನ್ ಅಂದರೆ ಎನಿಲೀನೇ ಇದನ್ನು ಕಂಪೇರ್ ಮಾಡ್ತಾರೆ. ಸೊ ಇಲ್ಲಿ ಇಟ್ ಈಸ್ ಬಿಕಾಸ್ ಸಿ ಎನಿಲೀನ್ ಈಸ್ ಕ್ವೈಟ್ ಹೈ. ಎನಿಲೀನ್ ಪಿ ಕೆ ಬಿ ವ್ಯಾಲ್ಯೂ ಹೈ ಅಂತಂದ್ರೆ ಮೀನಿಂಗ್ ಏನು? ಬೇಸಿಕ್ ನೇಚರ್ ಈಸ್ ಲೆಸ್ ಅಂತ ಹೇಳಿ ಮೀನಿಂಗು. ಸೊ ದ ರೀಸನ್ ಫಾರ್ ದ್ಯಾಟ್ ಈಸ್ ಯು ಕ್ಯಾನ್ ಸಿ ಅದು ಎನಿಲೀನ್ ಅದರ್ ಅರೈಲ್ ಅಮೈನ್ NH group directly attached to benzene ring, so results in the unshared electron pair of nitrogen atom is conjugation with the benzene ring and thus making less available for protonation. ಈ ಪಾಯಿಂಟ್ ಅನ್ನು ನೆನಪಿಟ್ಕೊಳ್ಳಿ. ಸಿಂಪಲ್ ಆಗಿ ಇಟ್ ಈಸ್ ಡ್ಯೂ ಟು ರೆಸೊನೆನ್ಸ್ ಅಂತ ಬರೆದ್ರೂ ಕೂಡ ನಡೀತದೆ. ಇಟ್ ಈಸ್ ಡ್ಯೂ ಟು ರೆಸೊನೆನ್ಸ್ ಅಂತ ಹೇಳಿ ಬರೆದ್ರೂ ಕೂಡ ನಡೀತದೆ. ವೆರಿ ಇಂಪಾರ್ಟೆಂಟ್. ಸೊ ಬಟ್ ಹೇಗೆ ಯಾಕೆ ಆಗ್ತದೆ ಅನ್ನೋದು ಗೊತ್ತಿರಲಿ. ಈ ರೀತಿ ನೈಟ್ರೋಜನಲ್ಲಿ ಇರೋವಂಥ ಎಲೆಕ್ಟ್ರಾನ್ಸು ರೆಸೊನೆನ್ಸಲ್ಲಿ ಇನ್ವಾಲ್ವ್ ಆಗೋದಕ್ಕೆ ಈ ನೈಟ್ರೋಜನ್ ಎಲೆಕ್ಟ್ರಾನ್ಸ್ ಆರ್ ನಾಟ್ ಫ್ರೀಲಿ ಅವೈಲೇಬಲ್ ಫಾರ್ ದ ಡೊನೇಷನ್ ಅನ್ನೋದು ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲಿ. ಸೊ ಅದಾದಮೇಲೆ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಆ್ಯಂಡ್ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಅಂತ ತೊಗೊಂಡಾಗ ಸೊ ಇಂಪಾರ್ಟೆಂಟ್ ಪಾಯಿಂಟ್ ಈ ಸಬ್ಸ್ಟಿಟ್ಯೂಟೆಡ್ ಅಮೈನ್ಸ್ ಅಂದರೆ ಇಟ್ ಈಸ್ ಅಬ್ಸರ್ವ್ಡ್ ದ್ಯಾಟ್ ಎಲೆಕ್ಟ್ರಾನ್ ರಿಲೀಸಿಂಗ್ ಗ್ರೂಪ್ಸ್ ಲೈಕ್ OCH3 CH3 ಎಲೆಕ್ಟ್ರಾನ್ ರಿಲೀಸಿಂಗ್ ಗ್ರೂಪ್ ಅಥವಾ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ಸ್ ಇನ್ಕ್ರೀಸಸ್ ದ ಬೇಸಿಕ್ ಸ್ಟ್ರೆಂತ್, whereas electron withdrawing groups like NO2, SO3H, COH etc. decreases the basic nature ಅನ್ನೋದು ಇಂಪಾರ್ಟೆಂಟ್. ಅಂದರೆ ದ ಇಫೆಕ್ಟ್ ಆಫ್ ಸಬ್ಸ್ಟಿಟ್ಯೂಯೆಂಟ್ ಪ್ರೆಸೆಂಟ್ ಆನ್ ದ ಬೆನ್ಝೀನ್ ರಿಂಗ್ ಅಂತ ಕೇಳಿದಾಗ ಎನಿಲೀನ್ ಕೇಸ್ ಒಳಗೆ ಎಲೆಕ್ಟ್ರಾನ್ ರಿಲೀಸಿಂಗ್ ಗ್ರೂಪ್ ಇನ್ಕ್ರೀಸಸ್ ದ ಬೇಸಿಕ್ ನೇಚರ್ ಆ್ಯಂಡ್ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಅಂದರೆ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಡಿಕ್ರೀಸಸ್ ದ ಬೇಸಿಕ್ ನೇಚರ್ ಅನ್ನೋದು ನೆನ್ಪಿಟ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಆರ್ಡರ್ನ ಕೊಟ್ಟಿದ್ದಾರೆ, ಇದನ್ನು ಕರೆಕ್ಟಾಗಿ ಓದ್ಕೊಳ್ಳಿ. ಅದಾದಮೇಲೆ ಅಸೈಲೇಷನ್ನ ಡಿಕ್ರೀಸ್ ಮಾಡಿ ಎಕ್ಸ್ಪ್ಲೇನ್ ಮಾಡಿದರೆ ಈ ಕೇಸ್ ಒಳಗೆ ಇಂಪಾರ್ಟೆಂಟ್ ಪಾಯಿಂಟ್ ಇಸ್ ಅಸೈಲೇಷನ್ ಅಂತಂದರೆ ಇಲ್ಲಿ ಅಸೈಲ್ ಗ್ರೂಪ್ ಆ್ಯಡ್ ಆಗ್ತದೆ. ಸೊ ಅಲಿಫೆಟಿಕ್ ಅರೋಮೆಟಿಕ್ ಅಮೈನ್ಸ್ ರಿಯಾಕ್ಟ್ ವಿತ್ ಆಸಿಡ್ ಕ್ಲೋರೈಡ್ ಆನ್ಹೈಡ್ರೈಡ್ ಎಸ್ಟರ್ಸ್ ಬೈ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ದಿಸ್ ರಿಯಾಕ್ಷನ್ ಇಸ್ ನೋನ್ ಆಸ್ ಅಸೈಲೇಷನ್ ಅಂತ ನೆನ್ಪಿಟ್ಕೊಳ್ಳಿ. ಅದಾದಮೇಲೆ ನೋಡಿ ಪ್ರಾಡಕ್ಟ್ ಅಬ್ಟೈನ್ಡ್ ಬೈ ಅಸೈಲೇಷನ್ ರಿಯಾಕ್ಷನ್ ಇಸ್ ನೋನ್ ಆಸ್ ಅಮೈಡ್ಸ್, ಅಂದರೆ ಇದನ್ನು ನಾವು ಅಮೈಡ್ಸ್ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇಸ್ ದಿಸ್: the reaction is carried out always in the presence of stronger bases like ammonia. The reason for that is which remove HCl, so formed shift the HCl so formed and shift the equilibrium to the right side ಅನ್ನೋದು ಇಂಪಾರ್ಟೆಂಟ್. ಅಂದರೆ ಪಿರಿಡಿನ್ ಬೇಸ್ ಇನ್ ಪ್ರೆಸೆನ್ಸ್ ಆಫ್ ಬೇಸೇ ಇದನ್ನು ಕ್ಯಾರಿ ಔಟ್ ಮಾಡ್ತೀವಿ. ಯಾಕಂದರೆ ಇಲ್ಲಿ ಫಾರ್ಮ್ ಆಗುವಂಥ HCl ಅನ್ನು ಇಮಿಡಿಯೇಟ್ಲಿ ಇದು ರಿಮೂವ್ ಮಾಡಿ ಇಕ್ವಿಲಿಬ್ರಿಯಮ್ ಏನಿದೆ ಅದು ಶಿಫ್ಟ್ ಟು ರೈಟ್ ಸೈಡ್ ಇರೋ ಹಾಗೆ ನೋಡ್ಕೊಳ್ತದ ಅಂಥೇಳಿ. ಇಲ್ಲಿ ಈ ರಿಯಾಕ್ಷನ್ನು ಕೂಡ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇವೆಲ್ಲ ರಿಯಾಕ್ಷನ್ಸನ್ನು ಕೇಳ್ಬೋದು. ಇದು ಇಂಪಾರ್ಟೆಂಟ್ ರಿಯಾಕ್ಷನ್ ಬೆಂಜಾಯ್ಲೇಷನ್ ಅಂತ ಹೇಳಿ ಕೇಳ್ಬೋದು. ಬೆಂಜಾಯ್ಲೇಷನ್ ಆಫ್ ದ ಅಮೈನ್ಸ್ ಅಂತಂದರೆ ಬೆಂಜಾಯ್ಲ್ ಕ್ಲೋರೈಡನ್ನು ಯೂಸ್ ಮಾಡ್ತೀವಿ ಮಿಥನ್ ಅಮೈನ್ ಜೊತೆ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಈ ಕ್ವಶನ್ ಕೇಳ್ಬೋದು, ಪ್ರಾಡಕ್ಟ್ ಆಫ್ ದ ರಿಯಾಕ್ಷನ್ ಅಮೈನ್ಸ್ ವಿತ್ ಕಾರ್ಬಾಕ್ಸಿಲಿಕ್ ಆಸಿಡ್ ಅಂತೇಳಿ. ಸೊ ದೇ ಫಾರ್ಮ್ ದ ಸಾಲ್ಟ್ಸ್ ಆಫ್ ಅಮೈನ್ಸ್ ಎಟ್ ರೂಮ್ ಟೆಂಪ್ರೇಚರ್. ಅಂದರೆ ಇವೆಲ್ಲ ಕೇಸ್ ಒಳಗೆ ಆ್ಯನ್ಹೈಡ್ರೇಟ್ ಇರಲಿ ಅಸೈಲ್ ಹಲೈಡ್ ಇರಲಿ ಇವೆಲ್ಲದೂ ಕೂಡ ಯು ಆರ್ ಗೋಯಿಂಗ್ ಟು ಗೆಟ್ ಅಮೈಡ್. ಬಟ್ ಕಾರ್ಬಾಕ್ಸಿಲಿಕ್ ಆಸಿಡ್ ಜೊತೆ ಅಮೈನ್ ಫಾರ್ಮ್ ಆದ ರಿಯಾಕ್ಷನ್ ಆದರೆ ಏನಾಗ್ತದೆ ಅನ್ನೋದನ್ನು ಕೇಳ್ತಾ ಇದ್ದಾರೆ. ದೇ ವಿಲ್ ಫಾರ್ಮ್ ಅ ಸಾಲ್ಟ್. ಯಾಕಂದರೆ ಇದು ಸ್ಟ್ರಾಂಗ್ ಆಸಿಡಿಕ್ ನೇಚರ್, ಅಮೈನ್ಸ್ ಆರ್ ಸ್ಟ್ರಾಂಗ್ ಬೇಸಿಕ್ ಇನ್ ನೇಚರ್, ಸೊ ದೇ ಆರ್ ಗೋಯಿಂಗ್ ಟು ಫಾರ್ಮ್ ಆಸಿಡ್ ಬೇಸ್ ರಿಯಾಕ್ಷನ್ ಟು ಫಾರ್ಮ್ ಅ ಸಾಲ್ಟ್. Then carbylamine reaction, believe me, it is this year according to my prediction 100% important reaction. Carbylamine reaction last year ಇದನ್ನು ಕೇಳಿಲ್ಲ. ಸೊ ಇದರಲ್ಲಿ ಏನಾಗ್ತದೆ, ಪ್ರೈಮರಿ ಅಮೈನ್ಸ್ ಆನ್ ಹೀಟಿಂಗ್ ವಿತ್ ಕ್ಲೋರೋಫಾರ್ಮ್ ಆ್ಯಂಡ್ ಇಥನಾಲಿಕ್ ಪೊಟ್ಯಾಷಿಯಮ್ ಹೈಡ್ರಾಕ್ಸೈಡ್ ಐಸೋಸೈನೈಡ್ಸ್ ಆರ್ ಕಾರ್ಬಲ್ ಅಮೈನ್ಸ್ ವಿಚ್ ಆರ್ ಫಾರ್ಮಿಂಗ್ ಫಾಲ್ ಸ್ಮೆಲ್ಲಿಂಗ್. ಇಂಪಾರ್ಟೆಂಟ್ ಪಾಯಿಂಟ್ ಇದು ನೆನ್ಪಿಟ್ಕೊಳ್ಳಿ. ಸೆಕೆಂಡರಿ ಆ್ಯಂಡ್ ಟರ್ಷರಿ ಅಮೈನ್ ಡು ನಾಟ್ ಅಂಡರ್ಗೋ ದಿಸ್ ರಿಯಾಕ್ಷನ್ ಅನ್ನೋದು ಕೂಡ ನೆನಪಿರಲಿ. ಸೊ ದಿಸ್ ಇಸ್ ನೋನ್ ಆಸ್ ಕಾರ್ಬೈಲಮೈನ್ ರಿಯಾಕ್ಷನ್, ಐಸೋಸೈನೈಡ್ ಟೆಸ್ಟ್ ಅಂತ ಕರಿಬೋದು. ಸೊ ಇಟ್ ಈಸ್ ಯೂಸ್ ಟು ಟೆಸ್ಟ್ ದ ಪ್ರೈಮರಿ ಅಮೈನ್ಸ್ ಅನ್ನೋದು ಇಂಪಾರ್ಟೆಂಟ್. ಇಲ್ಲಿ ನೋಡಿ RNH ರಿಯಾಕ್ಟ್ಸ್ ವಿತ್ ಮಿಥೈಲ್ ಕ್ಲೋರೋಫಾರ್ಮ್ ದಟ್ CHCl3 ವಿತ್ KOH ಫಾರ್ಮಿಂಗ್ RNC. ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ದೆನ್ ರಿಯಾಕ್ಷನ್ ವಿತ್ ನೈಟ್ರಸ್ ಆ್ಯಸಿಡ್ದಲ್ಲಿ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದರೆ ಪ್ರೈಮರಿ ಬೇರೆ ರಿಯಾಕ್ಷನ್ ಬರ್ತದೆ, ಅರೋಮೆಟಿಕ್ ಬೇರೆ ಬರ್ತದೆ. ಪ್ರೈಮರಿ ಅಲಿಫೆಟಿಕ್ ಅಮೈನ್ಸ್ ಏನಾಗ್ತದೆ ಅಂತಂದರೆ ಎಂಡ್ ಪ್ರಾಡಕ್ಟ್ ಆಲ್ಕೋಹಾಲ್ ಆಗಿ ಕನ್ವರ್ಟ್ ಆಗ್ತದೆ. ಸೊ ದ ರೀಸನ್ ಫಾರ್ ದ್ಯಾಟ್ ಈಸ್ ಇಟ್ ಈಸ್ ನಾಟ್ ಸ್ಟೇಬಲ್. ಇಲ್ಲಿ ಏನು ದ ಸಾಲ್ಟ್ ಫಾರ್ಮ್ ಆಗ್ತಾ ಇದೆ ಇಟ್ ಈಸ್ ನಾಟ್ ಸ್ಟೇಬಲ್. ಬಿಕಾಸ್ ಆಫ್ ದ್ಯಾಟ್ ರೀಸನ್ ಇಮಿಡಿಯೇಟ್ಲಿ ರಿಯಾಕ್ಟ್ ವಿತ್ ವಾಟರ್ ಟು ಫಾರ್ಮ್ ಆಲ್ಕೋಹಾಲ್. ಇದು ಇಂಪಾರ್ಟೆಂಟ್ ಪಾಯಿಂಟ್ ಇದು. ಬಟ್ ಅರೋಮೆಟಿಕ್ ಪ್ರೈಮರಿ ಅಮೈನ್ಸ್ದಲ್ಲಿ ಡಯೋಸೋಟೈಸೇಷನ್ ರಿಯಾಕ್ಷನ್ ಅಂತ ಏನು ನಾವು ಕರಿತೀವಿ. ಸೊ ಅರೋಮೆಟಿಕ್ ಪ್ರೈಮರಿ ಅಮೈನ್ಸ್ ವಿಚ್ ಆರ್ ರಿಯಾಕ್ಟ್ ವಿತ್ ನೈಟ್ರಸ್ ಆಸಿಡ್ ಅಂದರೆ HNO2 ಹೇಗೆ ಫಾರ್ಮ್ ಆಗ್ತದೆ, NaNO2 ಪ್ಲಸ್ HCl 273 to 278 ಕೆಲ್ವಿನ್ ರಿಯಾಕ್ಟ್ ಆದಾಗ ಈ ಟೆಂಪ್ರೇಚರ್ ಮೆನ್ಷನ್ ಮಾಡೋದು ಬಹಳ ಇಂಪಾರ್ಟೆಂಟ್ ಆಗ್ತದೆ. ಸೊ ಫಾರ್ಮಿಂಗ್ ಅ ಡಯಾಸೋನಿಯಂ ಸಾಲ್ಟ್. ದಿಸ್ ಡಯಾಸೋನಿಯಂ ಸಾಲ್ಟ್ ಈಸ್ ಸ್ಟೇಬಲ್. ಬಿಕಾಸ್ ಆಫ್ ದಟ್ ಯು ಆರ್ ನಾಟ್ ಗೋಯಿಂಗ್ ಟು ಗೆಟ್ ದ ಫಿನಾಲ್ ಇನ್ ದಿಸ್ ಕೇಸ್ ಆಸ್ ವಿ ಆರ್ obtaining alcohol in this case here. ಸೊ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಸೆಕೆಂಡರಿ ಆ್ಯಂಡ್ ಟರ್ಷರಿ ಅಮೈನ್ಸ್ ರಿಯಾಕ್ಟ್ಸ್ ವಿತ್ ನೈಟ್ರಸ್ ಆಸಿಡ್ ಇಂದ ಡಿಫ್ರೆಂಟ್ ಮ್ಯಾನರ್ ಅಂತ ಕೊಟ್ಟಿದ್ದಾರೆ. ಅದು ನಮ್ಮ ಸಿಲೆಬಸ್ಸಿಗೆ ಇಲ್ಲ. ಸೊ ಅದು ಕಾಂಪಿಟೇಟಿವ್ ಎಕ್ಸಾಮಿಗೆ ಕೇಳುವಂಥ ಪಾರ್ಟ್ ಆಗ್ತದೆ. ಇಲ್ಲಿ ನೈಟ್ರಸ್ ಆಸಿಡಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಪ್ರೈಮರಿ ಅಲಿಫೆಟಿಕ್ ಅಮೈನ್ ಇದ್ದಾಗ ಆಲ್ಕೋಹಾಲ್ ಇಸ್ ದ ಫೈನಲ್ ಪ್ರಾಡಕ್ಟ್, ಅರೋಮೆಟಿಕ್ ಅಮೈನ್ ಇದ್ದಾಗ ಬೆನ್ಝೀನ್ ಡಯೋಸೋನಿಯಂ ಕ್ಲೋರೈಡ್ ಇಸ್ ದ ಫೈನಲ್ ಪ್ರಾಡಕ್ಟ್ ಅನ್ನೋದು ನೆನಪಿರಲಿ.
Then reaction with aryl sulfonyl chloride. Aryl sulfonyl chloride is also known as Hinsberg reagent ಅನ್ನೋದು ನೆನಪಿರಲಿ ಫಾರ್ಮುಲಾ. ಸೊ ಇಟ್ ವಿಲ್ ಡಿಸ್ಟಿಂಗ್ವಿಶ್ ದ ಪ್ರೈಮರಿ ಸೆಕೆಂಡರಿ ಆ್ಯಂಡ್ ಟರ್ಷರಿ ಅಮೈನ್. ಹೌ ಅಂತ ಕೇಳಿದರೆ ಇಲ್ಲಿ ರಿಯಾಕ್ಷನನ್ನು ಬರೆಯುವಂಥ ಅವಶ್ಯಕತೆ ಇಲ್ಲ. ಸೊ ರಿಯಾಕ್ಷನ್ ಬರೆಯೋ ಅವಶ್ಯಕತೆ ಇಲ್ಲ. ಏನು ಬರೀಬೇಕು ಅಂತಂದರೆ, ಸೊ ದಿಸ್ ಅರೈಲ್ ಸಲ್ಫೋನಿಲ್ ಕ್ಲೋರೈಡ್ ವಿತ್ ದ ಅಮೈನ್ ರಿಯಾಕ್ಟ್ಸ್ ವಿತ್ ದ ಬೆನ್ಝೀನ್ ಅಂದರೆ ದ ರಿಯಾಕ್ಷನ್ ಆಫ್ ಬೆನ್ಝೀನ್ ಸಲ್ಫೋನಿಯಂ ಕ್ಲೋರೈಡ್ ವಿತ್ ದ ಪ್ರೈಮರಿ ಅಮೈನ್ ಈಲ್ಡ್ಸ್ ದ ಪ್ರಾಡಕ್ಟ್. ದಟ್ ಪ್ರಾಡಕ್ಟ್ ಈಸ್ ಸಾಲ್ಯುಬಲ್ ಇನ್ ದ ಅಲ್ಕಲಿ ಅಂತ ಡೈರೆಕ್ಟಾಗಿ ಬರೆದ್ರೆ ಸಾಕ್ತದೆ. ಸೊ ವೈ ಇಟ್ ಸಾಲ್ಯುಬಲ್ ಅಂತ ಕೇಳಿದ್ರೆ ಈ ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಹೈಡ್ರೋಜನ್ ಅಟ್ಯಾಚ್ ಟು ದ ನೈಟ್ರೋಜನ್ ಇನ್ ಕೇಸ್ ಆಫ್ ದ ಸಲ್ಫೋನಮೈಡ್ ಇಸ್ ಸ್ಟ್ರಾಂಗ್ಲಿ ಅಸಿಡಿಕ್ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಸ್ಟ್ರಾಂಗ್ ಇಟ್ರಾಯಿಂಗ್ ಗ್ರೂಪ್, ದಟ್ ಇಸ್ ಸಲ್ಫೋನಿಲ್ ಗ್ರೂಪ್ ಅನ್ನೋದು. ಸೊ ಬಿಕಾಸ್ ಆಫ್ ದ ಆಸಿಡಿಕ್ ನೇಚರ್ ಆಫ್ ದಿಸ್ ಇಟ್ ಈಸ್ ಸಾಲ್ಯುಬಲ್ ಇನ್ ದ ಅಲ್ಕಲಿ. ಬಟ್ ಇದರೊಳಗೆ ಅಸಿಡಿಕ್ ಅಲ್ಕೈಲ್ ಗ್ರೂಪ್ ಹೈಡ್ರೋಜನ್ ಇಲ್ಲ, ಹೆನ್ಸ್ ಇಟ್ ಈಸ್ ನಾಟ್ ಸಾಲ್ಯುಬಲ್ ಇನ್ ದ ಅಲ್ಕಲಿ. ದಟ್ ವಿಲ್ ಡಿಫ್ರೆನ್ಶಿಯೇಟ್ ಪ್ರೈಮರಿ ಆ್ಯಂಡ್ ಸೆಕೆಂಡರಿ. ಸೊ ಸೆಕೆಂಡರಿ ಅಮೈನ್ ಇದ್ದಾಗ ಏನಾಗ್ತದೆ, ಇಟ್ ಈಸ್ ಆಲ್ಸೋ ಫಾರ್ಮಿಂಗ್ ದ ಪ್ರಾಡಕ್ಟ್ NN ಡೈಥೈಲ್ ಬೆನ್ಝೀನ್ ಸಲ್ಫೋನಮೈಡ್ ಈಸ್ ಗೋಯಿಂಗ್ ಟು ಫಾರ್ಮ್, ಬಟ್ ಇಟ್ ಡಸ್ ನಾಟ್ ಸಾಲ್ಯುಬಲ್ ಇನ್ ದ ಅಲ್ಕಲಿ. ಸೊ ನೋಡಿ ಇಲ್ಲಿ, ಡಸ್ ನಾಟ್ ಕಂಟೇನ್ಸ್ ಎನಿ ಹೈಡ್ರೋಜನ್ ಆಟಮ್, ಹೆನ್ಸ್ to the nitrogen atom, hence it is not acidic, hence insoluble in alkali. ಟರ್ಷರಿ ಏನಾಗ್ತದೆ, ಸೊ ಟರ್ಷರಿ ಡು ನಾಟ್ ರಿಯಾಕ್ಟ್ ವಿತ್ ಬೆನ್ಝೀನ್ ಸಲ್ಫೋನಿಲ್ ಕ್ಲೋರೈಡ್ ಅನ್ನೋದು ನೆನಪಿರಲಿ. ಸೊ ಲೈಕ್ ದಿಸ್ ರಿಮೆಂಬರ್ ಯು ಆರ್ ಗೋಯಿಂಗ್ ಟು ಗೆಟ್ ಪ್ರೈಮರಿ, ಟರ್ಷರಿ ಆ್ಯಂಡ್ ಸೆಕೆಂಡರಿ ಡಿಫರೆನ್ಸ್. ದೆನ್ ಫೈನಲಿ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ದಲ್ಲಿ ಇಂಪಾರ್ಟೆಂಟ್ ದಿಸ್ ಬ್ರೋಮಿನೇಷನ್ ನೆನ್ಪಿಟ್ಕೊಳ್ಳಿ. ಬ್ರೋಮಿನ್ ವಾಟರ್ ಇದ್ದಾಗ 2,4,6 ಟ್ರೈಬ್ರೋಮೋ ಎನಿಲಿನ್ ಬರ್ತದೆ ಅನ್ನೋದು. ದೆನ್ ನಿಮಗೇನಾದರೂ ಓನ್ಲಿ ಮೇಜರ್ 4 ಬ್ರೋಮೋ ಎನಿಲಿನೇ ಬೇಕಾಯಿತು ಅಂತಂದರೆ ಈ NH2 ಗ್ರೂಪನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ವಿ ಆರ್ ಗೋಯಿಂಗ್ ಟು ಆ್ಯಡ್ ಆಸಿಟಿಕ್ ಆ್ಯನೈಡ್ರೈಡ್, ಸೊ ದ್ಯಾಟ್ ಇಲ್ಲಿ ಎಸಿಟನಿಲೈಡ್ ಫಾರ್ಮ್ ಆಗ್ತದೆ. ಎಸಿಟನಿಲೈಡ್ ವಿತ್ Br2CS2COH ಯು ಆರ್ ಗೋಯಿಂಗ್ ಟು ಗೆಟ್ ದ ದಿಸ್ ಮೇಜರ್ ಪ್ರಾಡಕ್ಟ್, ಆ್ಯಂಡ್ ಆನ್ ಹೈಡ್ರಾಲಿಸಿಸ್ ಯು ಆರ್ ಗೋಯಿಂಗ್ ಟು ಗೆಟ್ ಬ್ರೋಮೋ ಎನಿಲೀನ್. ಸೊ ಇದನ್ನು ಡೈರೆಕ್ಟಾಗಿ ಲಾಸ್ಟ್ ಇಯರ್ ರೈಟ್ ದ ರಿಯಾಕ್ಷನ್ ಅಂತೇಳಿ 2 ಮಾರ್ಕ್ಸಿಗೆ ಕೇಳಿದ್ದಿದೆ. ಸೊ ಡೈರೆಕ್ಟ್ ರಿಯಾಕ್ಷನ್ 2 ಮಾರ್ಕ್ಸಿಗೆ ಕೇಳ್ಬೋದು, ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ. ಅಂದರೆ ಪ್ರೊಟೆಕ್ಟ್ ಮಾಡ್ತೀವಲ್ಲಿ ಗ್ರೂಪನ್ನು. ಇಲ್ಲಿ ಕೂಡ ನೈಟ್ರೇಷನ್ ನೋಡಿ, ಭಾಳ ಇಂಪಾರ್ಟೆಂಟ್ ಪಾಯಿಂಟ್. ನೈಟ್ರೇಷನ್ನು ಕೂಡ 2 ಮಾರ್ಕ್ಸಿಗೆ ಇಂಪಾರ್ಟೆಂಟ್ ಕೇಳುವಂಥದ್ದು, ಅಥವಾ 1 ಮಾರ್ಕ್ಸ್ ಏನು ಕೇಳ್ತಾರೆ ಅನ್ನೋದನ್ನು ಹೇಳ್ತೀನಿ. ಇನ್ ಕೇಸ್ ಆಫ್ ದ ಡೈರೆಕ್ಟ್ ನೈಟ್ರೇಷನ್ ಆಫ್ ಎನಿಲಿನ್ ಈಲ್ಡ್ಸ್ ಟೆರ್ರಿ ಆಕ್ಸಿಡೇಷನ್ ಪ್ರಾಡಕ್ಟ್, ಅಂದರೆ ಡಿಫ್ರೆಂಟ್ ಆಕ್ಸಿಡೇಷನ್ ಪ್ರಾಡಕ್ಟ್ ಬರ್ತದ ಅನ್ನೋದು ಇಂಪಾರ್ಟೆಂಟ್ ಇಲ್ಲಿ. ಇಲ್ಲಿ ನೋಡ್ಬೋದು ಜನರಲಿ. ಸೊ NH2 ಗ್ರೂಪ್ ಏನಿದೆ ಇದು ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಆಗಿರೋದಕ್ಕೆ ಐದರ್ ಪ್ಯಾರಾ ಅಥವಾ ಆರ್ಥೋ ಪ್ರಾಡಕ್ಟ್ ಬರಬೇಕು ನಮಗೆ. ಬಟ್ ಇಲ್ಲಿ ನೋಡಿದರೆ ಮೆಟಾ ಪ್ರಾಡಕ್ಟ್ ಆಲ್ಸೋ ಯು ಆರ್ ಗೋಯಿಂಗ್ ಟು ಗೆಟ್ ಇಟ್ ಇನ್ ದ ಸಬ್ಸ್ಟ್ಯಾನ್ಷಿಯಲ್ ಅಮೌಂಟ್, ಅಂದರೆ ಸೊ 47% ಯು ಆರ್ ಗೋಯಿಂಗ್ ಟು ಗೆಟ್. ಸೊ ಅಂದರೆ ದೆರ್ ಇಸ್ ಅ ಸಮ್ ಮೀನಿಂಗ್ ಇನ್ ದ್ಯಾಟ್ ಕೇಸ್, ಹೌದಾ. ಸೊ ದೆರ್ ವಿಲ್ ಬಿ ಸಮ್ ಇಂಪಾರ್ಟೆಂಟ್ ಪಾಯಿಂಟ್ ವಿತ್ ರಿಸ್ಪೆಕ್ಟ್ ಟು ದಿಸ್. ಅಂದರೆ ಇಲ್ಲಿ ನೋಡಿ, ಸೊ ಸಿಗ್ನಿಫಿಕೆಂಟ್ ಅಮೌಂಟ್ ಆಫ್ ಮೆಟಾ ಡೆರಿವೇಟಿವ್ ಇಸ್ ಆಲ್ಸೋ ಫಾರ್ಮ್ಡ್. ವೈ ಅಂತ ಕೇಳಿದಾಗ ಇಲ್ಲೇ ಆನ್ಸರ್ ಇದೆ. ಎನಿಲಿನ್ ಈಸ್ ಪ್ರೊಟೋನೇಟೆಡ್ ಟು ಫಾರ್ಮ್ ಇನ್ ಎಸಿಡಿಕ್ ಮೀಡಿಯಮ್ ಅನಿಲೀನಿಯಮ್ ಅಯಾನ್ ವಿಚ್ ಈಸ್ ಮೆಟಾ ಡೈರೆಕ್ಟಿಂಗ್. ಇಷ್ಟು ಬರೆದ್ರೆ ಸಾಕು. ಇಂಪಾರ್ಟೆಂಟ್ ಕೇಳಿದ್ದಿದೆ ಇದನ್ನು, ಆಸ್ಕ್ಡ್ ಕ್ವಶನ್ ಪ್ರೀವಿಯಸ್ ಇಯರ್ PYQದಲ್ಲಿ ಆಸ್ಕ್ಡ್ ಕ್ವಶನ್ ಗೊತ್ತಿರಲಿ. ದೆನ್ ಬಟ್ ಪ್ರೊಟೆಕ್ಟಿಂಗ್ NH2 ಗ್ರೂಪ್ ಯು ಆರ್ ಗೋಯಿಂಗ್ ಟು ಎಂಡ್ ಅಪ್ ವಿತ್ ಪ್ಯಾರಾನೈಟ್ರೋಎನಿಲೀನ್ ಅನ್ನೋದು ಇಂಪಾರ್ಟೆಂಟ್. ಸೇಮ್ ವೇ, ಸೊ ದ NH2 ಗ್ರೂಪ್ ಈಸ್ ಮೋರ್ ರಿಯಾಕ್ಟಿವ್, ಸೊ ಅದನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ಅಸಿಟಿಕ್ ಆ್ಯನೈಡ್ರೈಡನ್ನು ಯೂಸ್ ಮಾಡ್ತೀವಿ. ಸೊ ಅಸಿಟನಿಲೈಡ್ ಫಾರ್ಮ್ ಆಗ್ತದೆ. ದೆನ್ ದಿ ಸಲ್ಫ್ಯೂರಿಕ್ ಆಸಿಡ್ ಆ್ಯಂಡ್ HNO3 ಅಂದರೆ ನೈಟ್ರೇಟಿಕ್ ಮಿಕ್ಸ್ಚರ್ ಜೊತೆ ರಿಯಾಕ್ಟ್ ಆದಾಗ ಯು ಆರ್ ಗೋಯಿಂಗ್ ಟು ಗೆಟ್ ದಿಸ್. ದೆನ್ ಸಲ್ಫೋನೇಷನ್ ಜೊತೆ ಸ್ವಲ್ಪ ಡಿಫ್ರೆಂಟಾಗಿ ರಿಯಾಕ್ಟ್ ಆಗ್ತದೆ ಅನ್ನೋದು ಇಂಪಾರ್ಟೆಂಟ್ ಗೊತ್ತಿರಲಿ. ಎನಿಲಿನ್ ರಿಯಾಕ್ಟ್ ವಿತ್ ಕಾನ್ಸಂಟ್ರೇಟ್ ಸಲ್ಫ್ಯೂರಿಕ್ ಆಸಿಡ್. ಒನ್ಸ್ ಅಗೇನ್ ಇದು ಬೇಸ್, ಇದು ಆಸಿಡ್ ಆಗಿರೋದಕ್ಕೆ ಸಾಲ್ಟ್ ಫಾರ್ಮ್ ಆಗ್ತದೆ. ಎನ್ಲೀನಿಯಂ ಹೈಡ್ರೋಜನ್ ಸಲ್ಫೈಡ್ ಅಂತ ಕರಿತೀವಿ ನಾವು, ಹೈಡ್ರೋಜನ್ ಸಲ್ಫೇಟ್ ಅಂತೇಳಿ. ಇದು 453 473 ಕೆಲ್ವಿನ್ ನಾವು ಹೀಟ್ ಮಾಡಿದಾಗ ಸೊ ಪ್ಯಾರಾ ದಿಸ್ ಅಮೈನೋ ಬೆನ್ಝೀನ್ ಸಲ್ಫೋನಿಕ್ ಆಸಿಡ್ ಫಾರ್ಮ್ ಆಗ್ತದೆ, ಸಲ್ಫ್ಯಾನಿಲಿಕ್ ಆಸಿಡ್ ಅಂತ ಕರಿತೀವಿ. ಸೊ ಇದು ದಟ್ ವಿಲ್ ಬಿ ಇನ್ ದ ಫಾರ್ಮ್ ಆಫ್ ಜ್ವಿಟರ್ ಅಯಾನ್ ಫಾರ್ಮ್ ಲೈಕ್ ದಿಸ್. ಇಂಪಾರ್ಟೆಂಟ್ ದಿಸ್ ಅಂದರೆ ಈ ರಿಯಾಕ್ಷನ್ ಕೊಟ್ಬಿಟ್ಟು ಇದು A, ಇದು B, ಇದು C, ಐಡೆಂಟಿಫೈ ABC ಟೈಪ್ ಆಫ್ ಕ್ವಶನ್ಸ್ ಕ್ಯಾನ್ ಬಿ ಆಸ್ಕ್ಡ್. ಇದು 1 ಮಾರ್ಕ್ ಪಾಯಿಂಟ್. ಇದು ಎನ್ಲೀನ್ ಡಸ್ ನಾಟ್ ಅಂಡರ್ಗೋ ಫಿಡಲ್ ಕಾಪ್ಸ್ ರಿಯಾಕ್ಷನ್. ವೈ ಅಂತ ಕೇಳ್ತಾರೆ. ರೀಸನ್ ಅಂತಂದರೆ ಡ್ಯೂ ಟು ದ ಸಾಲ್ಟ್ ಫಾರ್ಮೇಷನ್ ವಿತ್ ಅಲ್ಯೂಮಿನಿಯಂ ಕ್ಲೋರೈಡ್ ಅಂತೇಳಿ ಬರೀಬೇಕಾಗ್ತದೆ. ಒನ್ಸ್ ಅಗೇನ್ ಯಾಕೆ, ಇದು ಲೆವಿಸ್ ಬೇಸ್ ಇದೆ, ಸೊ ಇದು ಲೆವಿಸ್ ಆಸಿಡ್ ಇದೆ. ಫಿಡಲ್ ಕ್ರಾಪ್ಸಲ್ಲಿ ನಾವು ಯೂಸ್ ಮಾಡ್ತೀವಿ, ದಟ್ ಈಸ್ ಫಿಡಲ್ ಕ್ರಾಪ್ಸ್ ರಿಯೇಜೆಂಟ್, ದಟ್ ಈಸ್ ಅಲ್ಯೂಮಿನಿಯಂ ಕ್ಲೋರೈಡ್, ಲೆವಿಸ್ ಆಸಿಡ್ ಇದೆ. ಸೊ ಆಸಿಡ್ ಬೇಸ್ ರಿಯಾಕ್ಷನ್ ಸಾಲ್ಟ್ ಫಾರ್ಮ್ ಆಗ್ತದೆ, ಹೆನ್ಸ್ which is used as a catalyst. Due to this, nitrogen of aniline acquires positive charge, hence act as a good deactivating group for further reaction. 1 marks important point ಇದು ಗೊತ್ತಿರಲಿ. ಅದಾದಮೇಲೆ ಇಲ್ಲೇನು ಕೊಟ್ಟಿದ್ದಾರೆ ಇದೊಂದಷ್ಟು ಆನ್ಸರ್ನ ನೋಡಿಟ್ಕೊಂಡಿರಿ. ಸೊ ಇದಾದಮೇಲೆ ಡಯೋಸೋನಿಯಂ ಸಾಲ್ಟ್ ಇಲ್ಲಿ ಕಂಪ್ಲೀಟಾಗಿ ಇದರ ಮುಂದಿಂದು ಏನು ಪಾರ್ಟ್ ಇದೆ ಇದು ಯಾವುದೂ ಕೂಡ ನಮ್ಮ ಸಿಲೆಬಸ್ಸಿಗೆ ಇಲ್ಲ. 13.7ನಿಂದ ಹಿಡ್ಕೊಂಡು ಸೊ ಪ್ರಿಪರೇಷನ್ ಆಫ್ ಡಯೋಸೋನಿಯಂ ಸಾಲ್ಟ್ ಆಗಲಿ ಅಥವಾ ಫಿಸಿಕಲ್ ಪ್ರಾಪರ್ಟೀಸ್, ಕೆಮಿಕಲ್ ಪ್ರಾಪರ್ಟೀಸ್ ಆಗಲಿ, ಇದು ಯಾವುದೂ ಕೂಡ ನಮ್ಮ ಸಿಲೆಬಸ್ಸಿಗೆ ಇಲ್ಲ. ಇಂಪಾರ್ಟೆಂಟ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್, ಆದರೆ ಇದು ನಮ್ಮ ಥೇರಿ ಬೋರ್ಡ್ ಎಕ್ಸಾಮ್ ಸಿಲೆಬಸ್ಸಿಗೆ ಇಲ್ಲ, ಇದು ಯಾವುದೂ ಕೂಡ ಕೇಳೋದಿಲ್ಲ. ಸೊ ದಿಸ್ ಕಂಪ್ಲೀಟ್ಸ್ ಅಮೈನ್ಸ್ ಚಾಪ್ಟರ್. ಬಹಳ ಸಿಂಪಲ್ ಇದೆ. ಸೊ ಐ ಹ್ಯಾವ್ ಟ್ರೈಡ್ ಟು ಎಕ್ಸ್ಪ್ಲೇನ್ ಇನ್
ಡೀಟೇಲ್ ಲೈನ್ ಬೈ ಲೈನ್ ಇಂಪಾರ್ಟೆಂಟ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಇದನ್ನು ಶೇರ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.